ಇವ್ರು ನಮ್ಮಮ್ಮ ಪಾರ್ವತಿ ಅಂತ. ನಾನು ಪಾರು ಅಂತೀನಿ, ಅಮ್ಮ ಅಂತೀನಿ, ಏನೇನೋ ಕರಿತೀನಿ. 86 ಇವಾಗ. ಬಟ್ ಬಿಡಿಸಿ ಏನಿಲ್ಲ, ಎಣ್ಣೆ ಹಾಕಂಗಿಲ್ವಂತೆ ಇದಕ್ಕೆ. ಎಲ್ಲ ಕುಕ್ಕರಲ್ಲಿ ಬೇಯಿಸ್ಬೇಕು. ಅದಕ್ಕೆ ಮುಂಚೆ ಪ್ರೋಸೆಸ್ ಇದಿಷ್ಟು ಹಾಕ್ಲಾ, ಒಂದು ಲೋಟ ನೀರು. ಸ್ವಲ್ಪ ಬೇಕು ಅಂದ್ರೆ ಅದು ಅಪ್ಪನ ಮನೆಯಾಗ ಸಾರು ಅಂತ ಮಾಡ್ತಿದ್ವಿ, ಅದನ್ನ ಮಾಡೋಣ ಅಂತ ಖುಷಿ ಆಗಿರುತ್ತೆ ನನಗೆ. ತೋಟದ ಕೆಲಸ ಮಾಡ್ತಿದ್ವಿ, 5ನೇ ಕ್ಲಾಸಿನ ತನಕ ಓದಿಸಿ ಬಿಡಿಸ್ಬಿಟ್ರು. ಅವಾಗ ನಮ್ಮ ಹೆರಿಗೆ ಮಾಡ್ಕೊಂತ ಹೋಗೋಳು, ನಾವು ಬಾಣಿತನ ಮಾಡ್ಕೊಂತ. ಅಕ್ಕ ತಂಗಿಯರಿಗೆಲ್ಲ ಬಾಣಂತನ ನೀವು? ಅಕ್ಕ ತಂಗಿಯರಲ್ಲ, ನಮ್ಮ ಅಮ್ಮಂದೇ. ನಿಮ್ಮ ಅಮ್ಮನ ಬಾಣಂತನ ನೀವು ನಾವೇ ಮಾಡಿರೋದು. ಆಮೇಲೆ ಸಾರು ಮುಗೀತು. ಹಬ್ಬ ಅಂದ್ರೆ ಹಣ್ಣು ನೆಲ್ಲಕ್ಕಿ ಅನ್ನ. ನೆಲ್ಲಕ್ಕಿ ಅಂದ್ರೆ ಮಾಮೂಲಿ ಬಿಳಿ ಅಕ್ಕಿ, ಬಿಳಿ ಅಕ್ಕಿ ನೆಲ್ಲಕ್ಕಿ ಅಂತ. ಎಲ್ರಿಗೂ ನಮಸ್ಕಾರ. ಅಲ್ಲಿ ನಿಂತ್ಕರಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಭವಾನಿ ಪ್ರಕಾಶ್, ಇವರು ನಮ್ಮ ತಾಯಿ ಪಾರ್ವತಿ. ಇವರು ಅಡಿಗೆನ ಇವ್ರ ಕಾಲದ ಅಡಿಗೆಗಳನ್ನ ಮಾಡ್ತಾರೆ, ಮಾಡಿ ತೋರಿಸ್ತಾರೆ. ನಾನು ಆ ರೆಸಿಪಿನ ನಿಮ್ ಮುಂದೆ ತಂದಿಡೋ ಪ್ರಯತ್ನ ಅಷ್ಟೇ. ನಾನೇನು ಕಷ್ಟಪಡೋರು ಇವರು. ಸೊ ಇವತ್ತಿನ ಅಡಿಗೆನ ಶುರು ಮಾಡೋಣ. ಅಮ್ಮ, ಇವಾಗ ಏನ್ ಅಡಿಗೆ ಮಾಡ್ಬೇಕು ಅಂತಿದೆ ಇವತ್ತು ನಮ್ಮ ಅಪ್ಪನ ಮನೆಯಾಗ ಹಾಲ್ ಸಾರು ಅಂತ ಮಾಡ್ತಿದ್ವಿ, ಅದನ್ನ ಮಾಡೋಣ ಅಂತ ಖುಷಿ ಆಗಿರುತ್ತೆ ನನಗೆ. ಸೂಪರ್. ಇವ್ರು ನಮ್ಮಮ್ಮ ಪಾರ್ವತಿ ಅಂತ. ನಾನು ಪಾರು ಅಂತೀನಿ, ಅಮ್ಮ ಅಂತೀನಿ, ಏನೇನೋ ಕರಿತೀನಿ. ನನಗೇನಂದ್ರೆ ಇವಾಗ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲಿ ನಾನು ಇವರು ಅಡಿಗೆ ಮಾಡ್ತಿದ್ದಂತ ಕೆಲವು ಪದಾರ್ಥಗಳು ಬಹಳ ಇಷ್ಟಪಟ್ಟು ತಿಂತೀನಿ ನಾನು ಇವಾಗ್ಲೂ. ಅದರಲ್ಲಿ ಹಾಲ್ಬಿಟ್ ಸಾರು, ಮೂಲಂಗಿ ಪಚ್ಚಡಿ, ಬದನೆಕಾಯಿ ಚಟ್ನಿ. ನಮ್ಮ ಕಡೆ ಅದು ಈಸಿಯಾಗಿ ಮಾಡೋ ಅಂತ ಒಂದು ಅಡಿಗೆಗಳು. ಏನು ಇಲ್ದೇ ಇದ್ರು ಕಸದಿಂದ ರಸ ತೆಗಿ ಅಂತಾರಲ್ಲ, ಅಂತ ಕಾಲದವ್ರು ಇವರು. ನಮ್ಮ ಅಮ್ಮಂಗೆ 86 ಇವಾಗ. ಬಟ್ ಇವರು ನಾನು ಶೂಟಿಂಗ್ ಹೋದಾಗ ಮನೆಗೆ ಬರೋ ಅಷ್ಟೊತ್ತಿಗೆ ಅಡಿಗೆನೂ ಮಾಡಿರ್ತಾರೆ. ಸಮ್ಟೈಮ್ಸ್ ಇವರೆಲ್ಲಾ ಜವಾಬ್ದಾರಿನೂ ತಗೋತಾರೆ. ಯಾಕೋ ಅನ್ನಿಸ್ತು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಡಿಗೆ ಮಾಡ್ಸೋಣ ಅಂತ. ಸ್ಪೆಷಲ್ ಡಿಶ್ಗಳನ್ನ ಇವ್ರ ಹತ್ರ ಮಾಡಿಸ್ತೀನಿ. ಅಮ್ಮ, ಹಾಲ್ಬಿಟ್ ಸಾರು ಅಂದೆಲ್ಲ, ಈ ಅಡಿಗೆಗೆ ಏನೇನ್ ಪದಾರ್ಥಗಳು ಬೇಕು ಅಂತ ಹೇಳಿ. ಹಸಿಮೆಣಸಿಕಾಯಿ, ಈರುಳ್ಳಿ, ಹೀರೆಕಾಯಿ, ತೊಗರಿ ಕಾಳು. ಇದು ತೊಗರಿ ಕಾಳು ಹಸಿದು. ಆಮೇಲೆ ಹೀರೆಕಾಯಿ, ಆಮೇಲೆ ಹಸಿಮೆಣಸಿಕಾಯಿ, 4 ನೀರುಳ್ಳಿ. ಅದಕ್ಕೆ ಏನಿಲ್ಲ, ಎಣ್ಣೆ ಹಾಕಂಗಿಲ್ವಂತೆ ಇದಕ್ಕೆ. ಎಲ್ಲ ಕುಕ್ಕರಲ್ಲಿ ಬೇಯಿಸ್ಬೇಕು. ಕುಕ್ಕರಲ್ಲಿ ಬೇಯಿಸ್ಬೇಕು. ಅದಕ್ಕೆ ಮುಂಚೆ ಪ್ರೋಸೆಸ್ ಹೆಚ್ಚುತ್ತಾರೆ ಅನ್ಸುತ್ತೆ. ಬಾಯಿಸಿಗ ಸ್ವಲ್ಪ ದೊಡ್ಡದಾಗಿ ಹೆಚ್ಚಬೇಕು. ಅಮ್ಮ, ನೀನ್ ಸಣ್ಣೊಳಿದ್ದಾಗ ಹೆಂಗಿತ್ತು ನಿನ್ ಚೈಲ್ಡ್ಹುಡ್? ತುಂಬಾ ಖುಷಿ ಆಗುತ್ತೆ. ಅವಾಗ ಏನು ಅನ್ನೋದೇ ಗೊತ್ತಿಲ್ಲ ನಮ್ಗೆ. 11 ಜನ 12 ಜನ ಮಕ್ಕಳು ನಮ್ಮ ಅಪ್ಪಗೆ. ತೋಟದ ಕೆಲಸ, ನಾನು 2ನೇ ಅಲ್ವಾ, ತೋಟದ ಕೆಲಸ ಮಾಡ್ತಿದ್ದೆ. 5ನೇ ಕ್ಲಾಸಿನ ತನಕ ಓದಿಸಿ ಬಿಡಿಸ್ಬಿಟ್ರು. ಅವಾಗ ನಮ್ಮ ಹೆರಿಗೆ ಮಾಡ್ಕೊಂತ ಹೋಗೋಳು, ನಾವು ಬಾಣಿತನ ಮಾಡ್ಕೊಂತ ಹೊಲ್ದಾಗ ಕೆಲಸ ಮಾಡೋದು. ಅಂದ್ರೆ ನಿಮ್ಮ ಅಕ್ಕ ತಂಗಿಯರಿಗೆಲ್ಲ ಬಾಣಂತನ ನೀವು? ಅಕ್ಕ ತಂಗಿಯರಲ್ಲ, ನಮ್ಮ ಅಮ್ಮಂದೇ. ನಿಮ್ಮ ಅಮ್ಮನ ಬಾಣಂತನ ನೀವು? ನಾವೇ ಮಾಡಿರೋದು. ಹೆಂಗೆ? 2 ವರ್ಷಕ್ಕೆ 12 ಮಕ್ಕಳು ಅಂದ್ರೆ ನಾನೇ 2 10 ವರ್ಷ 12 ವರ್ಷಗಳಿದ್ದಾಗ ಆರೋಗ್ಯವಾಗಿ ಇದ್ರು. ತೋಟದಾಗ ಒಂದ್ ಮನೆ ಮಾಡ್ಕೊಂಡು ಇದಕ್ಕೆ ಹಾಕ್ಬೇಕು. ಇವಾಗ ತೊಗರಿ ಕಾಳಿಗೆ ತೊಳೆದಿಟ್ಟಿದ್ದೀನಿ, ಹೀರೆಕಾಯಿ ತೊಳೆದಿಟ್ಟಿದ್ದೀನಿ, ಅದನ್ನು ಹಾಕ್ಬೇಕು. ಅದಕ್ಕೆ ಈ ನೀರುಳ್ಳಿ, ಹಸಿಮೆಣಸಿನಕಾಯಿ ಒಂದು ಅದಕ್ಕೆ ಹಾಕಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬೇಕು. ಅದಾದ್ಮೇಲೆ 1/2 ಲೀಟ್ರ್ ಹಾಲು. ಇದೇನಮ್ಮ? ಇದು ಹಾಲು ಹಾಕಿ ಕುದಿಬೇಕಾದ್ರೆ ಒಂದು 1/2 ಚಮಚ, ಟೀ ಸ್ಪೂನ್ಲಿ 1-2 ಚಮಚ ಹಿಟ್ಟು ಹಾಕ್ತೇನೆ. ಇದಕ್ಕೆ ಹಾಕಿ ಹಾಲು ಹಾಕಿ ಕಲಿಸ್ಬಿಟ್ಟು ಅದಕ್ಕೆ ಹಾಕ್ಬೇಕು. ಹಾಲು ಹಾಕಿ ಕಲಿಸ್ಬೇಕು. ಅದು ಕುದಿತು ಅಂದ್ರೆ ಕಥ ಕುದ ತಕ್ಷಣನೇ ಆಫ್ ಮಾಡಿಬಿಟ್ರೆ ಸಾರು ರೆಡಿ. ಅಲ್ಲಿ ಅಂದ್ರೆ ಹಸು ಕರಿಯೋದಲ್ವಾ, ಎಮ್ಮೆ ಹಾಲು ಗಟ್ಟಿ ಇರ್ತದಲ್ಲ, ಚೆನ್ನಾಗಿರೋದು. ಇಲ್ಲಿ ಹಾಲು ಅಂದ್ರೆ ಸ್ವಲ್ಪ ಜಾಸ್ತಿ ನೀರುಳ್ಳಿ ಹಾಕ್ಬೇಕು. ಇದಕ್ಕೆ ಎಣ್ಣೆ ಗಿಣ್ಣೆ ಏನು ಹಾಕಂಗಿಲ್ಲ, ಸಖತ್ತಾಗಿರುತ್ತೆ. ನನ್ನ ಫೇವ್ರೇಟ್. ಆಕ್ಚುಲಿ ಅದಕ್ಕೆ ಮುದ್ದೆ ಅನ್ನ ಏನು ಬೇಡ, ನಾನು ಹಂಗೆ ಬೌಲ್ ಗಟ್ಲೆ ತಿಂತೀನಿ ಆ ಸಾಂಬಾರ್. ರಸಂ ಇಲ್ಲ, ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಈಗೇನ್ ಬೇಡ, ಸಾರ ಇತ್ತು. 10 ನಿಮಿಷ, 1/2 ಗಂಟೆ ಒಳಗೆ ಮಾಡೋದು. ಎಷ್ಟು ಜನಕರ ಮಾಡೋದು.
ಅಂದ್ರೆ ಅವು ಒಂದಿನಕ್ಕೆ ಮುಗಿಯಕತ್ತೆ ಅಲ್ಲ ಅವು. ಜೀವನ ಪರ್ಯಂತ ಬಹಳ ಖುಷಿ ಖುಷಿಯಾಗಿ ನಮ್ಗೇನು ಗೊತ್ತಾಗತ್ತಿಲ್ಲ, ರೂಮ್ಗಳಿಲ್ಲ ಏನಿಲ್ಲ, ಉದ್ದಕ್ಕೊಂದು ಚಾಪೆ ಹಾಸಿ 12 ಜನ 11 ಜನ ಮಲಕ್ಕಂತವೆ. 15 ಜನಕ್ಕೆ ಅಡುಗೆ ಮಾಡ್ಬೇಕು, 2 ಒಲೆ ಹಚ್ಚಿ ತೋಟದ ತರಕಾರಿ ಎಲ್ಲ ಕಿತ್ಕೊಂಡ್ ಬರೋದು. ಆಗಿಂದಾಗೆ ಒಂದು ಒಲೆ ಮೇಲೆ ಮುದ್ದೆ, ಒಂದು ಒಲೆ ಮೇಲೆ ಸಾರು ಮುಗೀತು. ಹಬ್ಬ ಅಂದ್ರೆ ಹಣ್ಣು ನೆಲಕ್ಕೆ ಅನ್ನ. ಇಲ್ಲದ್ರೆ ನೆಲಕ್ಕಿ ಅಂದ್ರೆ ಮಾಮೂಲಿ ಬಿಳಿ ಅಕ್ಕಿ ನೆಲ್ಲಕ್ಕಿ ಅಂತ, ನವಣಕ್ಕಿ ನೆಲ್ಲಕ್ಕಿ. ಇದು ಈ ನೀರುಳ್ಳಿ ಹಾಕಿ ಇವಾಗ ಸ್ವಲ್ಪ ದಪ್ಪನಾಗೆ ಇರು ಬಾಯಿ ಸಿಗಂಗೆ. ಇದಾದ್ಮೇಲೆ ಇದಕ್ಕೆ ಹಾಕಿ ಹಸಿಮೆಣಸಿನ್ಕಾಯಿ ಒಂದು ಹೆಚ್ಚಬೇಕು. ಇವಾಗ ಅದು ಜಾಸ್ತಿ ಹಾಕ್ಬಾರ್ದು, ಒಂದು 7-8 ಹಾಕ್ಬೇಕು ಹಸಿಮೆಣಸಿಕಾಯಿ. ಹಸಿಮೆಣಸಿನ್ಕಾಯಿ ಅದು ಉದ್ದುದ್ದಕ್ಕೆ ಹೆಚ್ಚದ? ಇಲ್ಲಪ್ಪ, ಬಾಯಿಗೆ ಸಿಗ್ಬೇಕಲ್ಲ ಹಳೆ ಜೊತೆಗೆ. ಈ ಕಡೆದ ಇದು ಸಣ್ಣ ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರ್ನ ಒಲೆ ಮೇಲೆ ಇಟ್ಟು ಇದಕ್ಕೆ ಹಾಕ್ತೀನಿ. ಈಗ ನಿಮ್ದು ಕೈ ಅಳತೆ, ನಮ್ದು ಕಾಲು ಅಳತೆ. ಒಂದು ಅರ್ಧ ಲೀಟ್ರ್ ಹಾಲಿಗೆ ಅಂದ್ರೆ ಒಂದು ಸ್ವಲ್ಪ ಇಷ್ಟ ಹಾಕಿದ್ರೆ ಸಾಕು, ಮತ್ತೇನು ಹಾಕಂಗಿಲ್ಲ. ಇಲ್ಲ, ಮುಚ್ಚು. ಒಂದು ಲೋಟ ನೀರು ಹಾಕ್ಬೇಕು ಅದಕ್ಕೆ. ಲೋಟ ಕೊಡ್ಲ? ಕಾಳು ನೆನೆಯುವಷ್ಟು ನೀರು ಹಾಕಿದ್ರೆ ಸಾಕು. ಇದಿಷ್ಟು ಹಾಕ್ಲಾ? 1 ಲೋಟ ನೀರು. ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಹಾಕು, ಬೇಯ್ತೈತಿ ಅಂದ್ರೆ ಸಾಕು. ಇನ್ನೊಂದು ಅರ್ಧ ಬೇಕು. ಇದು ಎಷ್ಟು ಕುಗ್ಬೇಕಮ್ಮ? ಮಾಮೂಲಿ ಅಂದ್ರೆ 1 2-3 ಮಾಡ್ತೀವಲ್ವ. ಎಷ್ಟು ವಯಸ್ಸಿಗೆ ಅಡಿಗೆ ಮಾಡಕ್ ಶುರು ಮಾಡಿದೆ ನೀನು? ನಾವು ಅಡಿಗೆ ವಿಷಯ ಸ್ವಲ್ಪ ಲೇಟು, 10-12 ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ ಅನಿಸ್ತದೆ. ಸಾಮಾನ್ಯ ಅಡಿಗೆ ಮಾಡೋದು ಅಂದ್ರೆ ಎಷ್ಟು ಜನಕ್ಕೆ ಮಾಡ್ತಿದ್ದೆ? ಎಷ್ಟು ಜನ ಇದ್ರು? ಒಂದು 15 ಜನ ಆಗವ್ರೆ ಎಲ್ಲ ಮನೇಲಿ. 15 ಜನ? 15 ಜನಕ್ಕೆ 11 ಜನ ಮಕ್ಕಳು, ಅಪ್ಪ ಅಮ್ಮ, ಆಳುಗಳು ಅವರೆಲ್ಲ ಸೇರಿ 15 ಜನ ಇದ್ರು. ನಾವು ಮಣ್ಣಿನ ಒಲೆಯಲ್ಲಿ ಆ ಕಡೆಗೆ ಒಂದು ಈ ಕಡೆಗೆ ಒಂದು ಒಲೆ ಹಚ್ಚಿ ಕಟ್ಟಿಗೆ ಇಟ್ಬಿಟ್ವಿ ಅಂದ್ರೆ ಒಂದರ ಸಾರು ಒಂದರ ಮುದ್ದೆ ಅಡಿಗೆ ಆಯ್ತು ಅಂದ್ರೆ ಒಬ್ಬರು ಬಡಸರೆ ಬೇರೆ, ತಟ್ಟೆ ಊಟ ರೆಡಿ ಆಗಿಬಿಡೋದು. 6 ಗಂಟೆ ಮಲಿ ಬಿಡ್ಬೇಕು. ಸಂಜೆ 6 ಗಂಟೆ. ಟಿವಿಗಳೆಲ್ಲ ಏನಿರಲ್ಲ, ಒಂದು ನಿಬಂಧನೆ ಇತ್ತು, ಇಷ್ಟೊತ್ತಿಗೆ ಮಲಗಬೇಕು. 4:15 ಅಂದ್ರೆ ಅಲ್ಲಾಹು ಅಕ್ಬರ್ ಅಂದ್ರೆ ಎದ್ದೇಳ್ಬಿಡ್ಬೇಕು. ಎದ್ದು ಸಗಣಿ ಹೊಡಿಯೋದು, ದನ ಕರುಗಳು 20 ದನ ಹಸುಗಳು ಹುಲ್ ತರೋದು, ಕೆಲಸ ಮಾಡೋದು, ರೈತರದು ಹಂಗೆ ಎಲ್ಲ ಕೆಲಸ ಮಾಡ್ತಿದ್ವಿ. ನಮ್ಗೆ ಏನು ಅನ್ಸೋದಲ್ಲ, ಯಾವಾಗ ಕರೆದೈತೆ, ಯಾವಾಗ ಹೋದ್ವಿ, ಯಾವಾಗ ಊಟ ಮಾಡಿದ್ವಿ. ಇಲ್ಲ ಹೊಲಗಳಿಗೆ ಹೋದ್ರೆ ರೊಟ್ಟಿ ಅದ್ರ ಮೇಲೆ ಒಂದು ಸ್ವಲ್ಪ ಏನಾದ್ರು ಚಟ್ನಿ ಅಥವಾ ಮೊಸರು ಹಾಕ್ಯನೋದು ತಿನ್ಕೊಂತ ಹೋಗ್ತಾ ಇರೋದು. ಹಂಗೆ ರೈತರ ಮಕ್ಕಳು ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ನೀನೇನೇನು ಕೆಲಸ ಮಾಡ್ತಿದ್ದೆ? ನಾನು ಯಾರನ್ನು ಗಲಾಟೆ ಮಾಡಬಾರ್ದು, ಜಗಳ ಆಡಬಾರ್ದು ಅಂದ್ರೆ ಎಲ್ಲ ಜಾಸ್ತಿ ನಾನೇ ವಹಿಸ್ಕೊಂಡು ಮಾಡ್ತಿದ್ದೆ ಅನ್ನಿಸ್ತದೆ. ಸಾಮಾನ್ಯ ಊಟಕ್ಕೆ ಬಡಿಸೋದ್ರಿಂದ, ಅಡುಗೆ ತೋಟ ಎಲೆಬಳ್ಳಿ ತೋಟ ಅಲ್ವಾ, ಎಲೆ ಕಟ್ಟಕ್ಕೆ ಬಳ್ಳಿ ಕೊಟ್ಟಕ್ಕೆ ಹೋಗ್ತಿದ್ವಿ. ಅಲ್ಲಿಂದ ಸೊಪ್ಪು ಸವರ್ಬಿಟ್ಟು ದನ 20 ದನಕ್ಕೆ ಮೇವು ಹೆಗಲ ಮೇಲೆ ಹಾಕ್ಕೊಂಡು ನಿಂಗೆ ಹಸಿತಿದ್ವಿ. ಹಿಂಗೆ ನಿಮ್ಮ ಆರೋಗ್ಯದ ಗುಟ್ಟು. ನಾನೇ ಜಾಸ್ತಿ ಕೆಲಸ ಮಾಡಿದ್ದೀನಿ ಅನ್ನಿಸ್ತದೆ. ಅಡ್ಡಾಡೋದು, ನೇಣಿ ಹತ್ಬೇಕು, ಇಳಿಬೇಕು, ಎಲೆ ಕೊಯ್ಬೇಕು. 14-15 ವರ್ಷ ಆದರೂ ಕೂಡ ಆಮೇಲೆ ನಮ್ಮ ಅಕ್ಕ ಇದ್ರು, ಅಕ್ಕ ಅಡುಗೆ ಹೊಂದ್ತಾ ಇದ್ಲು, ನಾನು ಹೊರಗಡೆ ತೋಟ ದನ ಕರ. ಆಮೇಲೆ ತಮ್ಮಗಳು ಸಣ್ಣರ 5 ಜನ, ಅಕ್ಕ ತಂಗಿಯರು 6 ಜನ. ಎಲ್ಲ ಕೆಲಸ ಅದು ಗೊತ್ತೇ ಆಗಲಿಲ್ಲ, ಅದು ಹೆಂಗೆ ದೊಡ್ಡವರಾದಿವಿ, ಹೆಂಗಾಯ್ತು ಏನಾಯ್ತು ಅಂತ. ಸಂಜೆ ಆತದಟ್ಲು ಭಜನೆ ಮಾಡೋಕೆ ಕುತ್ಕೊಂತಿದ್ರು, ಒಂದು ಏಕದಾರಿ ಹಿಡ್ಕೊಂಡು ಪಾಂಡುರಂಗಂದು. ಶರಣರು ಅವರು ಇವರು ಬಂದಾಗ ಇವತ್ತಿ ಹಚ್ಕೊಳೋದು, ಕುತ್ಕೊಳ್ಳೋದು, ಓಂ ನಮಃ ಶಿವ ಅಂತ ಭಜನೆ ಮಾಡ್ತಾ ಇದ್ವಿ. ಅದೊಂದು ಖುಷಿ ಆಗೋದು. ಅವಾಗ ಅದೇ ಹಳೆ ನೆನಪು ನಮಗೆ.
ಇವತ್ತು ಮರೆಯಕ್ಕಾಗಲ್ಲ. ಆ ಟೈಮ್ ಸಿಗಲ್ಲ ಇವಾಗ. ಯಾವ ಟಿವಿ ನೋಡಿದ್ರು ಕೂಡ ಇದೇ ಬೇರೆ ಆಗತ್ತೆ, ಅದೇ ಬೇರೆ ಆಗತ್ತೆ. ಹೌದು, ಖುಷಿ ಆಗತ್ತೆ. ಯಾರಾಗಾರ ಏನಾದ್ರು ಕೊಟ್ರೆ, ಅಡಿಗೆ ಮಾಡಿ ಊಟ ಹಾಕಿದ್ರೆ ಖುಷಿ ಆಗೋದು. ಅಮ್ಮ ಈಗ ಇವಾಗ 3 ಆಗಿದೆ. ಆಫ್ ಮಾಡ್ಲಾ? 6 ತನಕ ತೆಗಿಯಂಗೆ. 3 ಸರಿ ಕೂಗಿದೆ. ಈಗ ಆಫ್ ಮಾಡ್ತೀನಿ. ಬೆಂದದ್ದು ಅಷ್ಟೇ. ಬೆಂದಿದೆ. ಮುಂದಿಂದ ಏನೇನ್ ಮಾಡ್ಕೋಬೇಕು ಅಂತಿದ್ದೆ? ಮುಂದೆಂದು ಇದಕ್ಕೆ ಹಾಲು ಹಾಕಿ ಕತ್ರಿಕೊ ಏನಿಲ್ಲ. ಅದು ಕುಕ್ಕರ್ ಆದ ತಕ್ಷಣ ಅದಕ್ಕೆ ಹಾಕ್ಸುರು. ಅದು ಗಾಢ ತೆಗೆಯೋದೇನು ಬೇಡ. ಕುಕ್ಕರ್ ಆಗಲಿ. ಇದಕ್ಕೊಂದು ಸ್ವಲ್ಪ ಹಾಕಿ. ಇವಾಗ ಹಾಕ್ರಿ. ಹಾಲು ಮತ್ತೆ ಅಕ್ಕಿ ಹಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮಿಕ್ಸ್ ಆಗಿದೆ. ಇದು ಎಣ್ಣೆ ಗಿಣ್ಣೆ ಏನು ಹಾಕಂಗಿಲ್ಲ. ಇದಕ್ಕೆ ಆಯಿಲ್ ಇಲ್ಲದೆ ಇರುವಂತ ಒಂದು ಸಾಂಬಾರ್ ಇದು. ಎಣ್ಣೆ ಹಾಕದೇ ಇಲ್ಲ. ಸಾರು ಅಂತಲೇ ಹೇಳೋದು. ಹಾಲ್ ಸಾರು ಎಣ್ಣೆ ಇಲ್ಲದ್ದು. ಎಣ್ಣೆ ಅಂದ್ರೆ ಇಲ್ಲವೇ ಇಲ್ಲ, ಕಂಪ್ಲೀಟ್ ಆಗಿ ಎಣ್ಣೆ ಇಲ್ಲೇ ಇಲ್ಲ. ನೀನ್ ಎಷ್ಟನೇ ಕ್ಲಾಸ್ ಓದಿರೋದಮ್ಮ? ನಾನು 4 ಮುಗಿಸಿ 5ಕ್ಕೆ ಮೆಟ್ಲು ಹತ್ತಿದೆ. ABCD ಕಲಿಸ್ತದ್ರು. ಖುಷಿ ಆಗೋದು. ಅಷ್ಟೊತ್ತಿಗೆ ನಮ್ಮಮ್ಮ ಹೆರಿಗೆ ಆಯ್ತು. ನಮ್ಮ ಅಜ್ಜಿತ್ತು ಒಂದು ತೀರೋತ್ತು. ಆ ಟೈಮಲ್ಲಿ ನಮ್ಮ ಅಕ್ಕ 7ನೇ 8ನೇ ಕ್ಲಾಸ್ನಾಗ ಏನೋ ಓದ್ತಾ ಇದ್ಲ. ಅವಳು ನಾನು ಇಬ್ಬರನ್ನ ಬಿಡಿಸಿದ್ರು ಅವ್ಳು ಅಡುಗೆ ಮಾಡೋಕ್ಕೆ, ನನ್ನ ಮನೆ ಕೆಲಸಕ್ಕೆ. ನನಗೆ ಭಾಳ ಇಷ್ಟ ಓದಕ್ಕೆ. ಅಲ್ಲಿ ಪೇಪರ್ ಬಿದ್ರು ತಗೊಂಡು ಗಾಢ ಓದ್ತಿದ್ದೆ. ಏನು ಮಾಡೋದು, ಮಕ್ಕಳು. ಇವಾಗ್ಲೂ ಓದಕ್ ಬರೆಯಕ್ ಬರುತ್ತೆ? ಬರುತ್ತೇನೆ. ಹೋಮ್ವರ್ಕ್ ಮಾಡಿ ಒಂದ್ಸೂರು ಇಂಗ್ಲೀಷ್ ಅದೇ ಇದು ಒಂದು ಸ್ವಲ್ಪ ಅಕ್ಷರ ಕಲ್ತ್ಕೊಂಡು ಏನೋ ಒಟ್ಟು ಆರೋಗ್ಯವಾಗಿ ಅದೇ. ನೀನು ತಲೆ ಬಾಚ್ಕೊಳಕ್ಕೂ ಟೈಮ್ ಸಿಗ್ತಿದ್ದಿಲ್ಲ. ಏನಿಲ್ಲ, ಹಾಲು ಮಾತ್ರ ಸಂಪು. ನಾನೇ ಕರಿಯೋದು. ಬೆಣ್ಣೆ ತೆಗಿ ಕರ್ಲ ಹಂಗೆ ಕಾಡ ತಗೊಂಡು ಬಾಯಾಗ ಹಾಕೇ ಬಿಡ್ತಿದ್ದೆ ಒಂದು ಸ್ವಲ್ಪ. ನಾವು ಇವಾಗ ಬೆಣ್ಣೆ ತುಪ್ಪ ಎಲ್ಲ ದುಡ್ಡು ಕೊಟ್ಟು ತಗೋಬೇಕು. ಹಾಲು ಮೊಸರು ಆಮೇಲೆ ಸಗಣಿ ಹೊಡಿಯಕ್ಕೆ 5 ಗಂಟೆಗೆ ಕೆಲಸ ಮಾಡ್ತಿದ್ವಿ. ಅದೇ ನಿಮ್ಮ ಆರೋಗ್ಯದ ಗುಟ್ಟಿ. ಆಮೇಲೆ ಹೋಗಿ ಮೇವು ಬೇಕು ಅಂದ್ರೆ ಎಲ್ಲ ಬಾಚ್ಕೊಂಡ್ಬಂದು ಹುಲ್ಲೆಲ್ಲ ತಂದು ದನಗಳಿಗೆ ಹಾಕೋದು. ಏನೋ ಒಂಥರ ಬಾಲ್ಯದ ಚೆನ್ನಾಗಿತ್ತು ಒಂಥರ ಅನ್ನಿಸ್ತತಿ. ಈಗ ಅವಾಗ ಹಂಗೆಲ್ಲ TV ಇರಲಿಲ್ಲ. ಆಮೇಲೆ ಒಂದ್ಸರಿ ಯಾವಾಗ ಏನೋ ನಾವು ಹುಬ್ಬಳ್ಳಿಯಲ್ಲಿ ಕೆಲಸದ ಮೇಲೆ ಹೋಗಿದ್ವಿ ಅನ್ನಿಸ್ತದೆ. ನನ್ನ ಗಂಡ ಕರ್ಕೊಂಡು ಹೋಗಿದ್ದ. ಅವಾಗ ಒಂದು TV ತಗೊಂಡಿದ್ವಿ. ಇದು ಎಂಥದಮ್ಮ, ರೇಡಿಯೋ. ಫಿಲಿಪ್ಸ್ ರೇಡಿಯೋ ಅಂತ ಹೇಳಿದ್ರು. ಅದನ್ನ ಕೆಲಸ ಹೋದ್ಮೇಲೆ ಇಲ್ಲಿ ಬಂದ್ವಿ. ಮತ್ತೆ ಅಪ್ಪನ ಮನೆಗೆ ಬಂದ್ವಿ. ಅದೊಂದು ಹಾಕಿದಾಗ ಇಂದಿರಾ ಗಾಂಧಿ ಭಾಷಣ ಮಾಡ್ಬೇಕಾದ್ರೆ ನನಗೆ ಅಯ್ಯೋ ಅವ್ರು ಯಾರು ಹೆಂಗೆ ಒಳಗೆ ಹೋಗಿ ಮಾತಾಡ್ತಾರೆ ನನಗೆ ಗೊತ್ತಾಗೋದು. ಹೆಂಗೆ ಒಳಗೆ ಹೋಗಿದ್ದಾರೆ ರೇಡಿಯೋ ಒಳಗೆ ಹೋಗಿ ಮಾತಾಡ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಿ. ನಾವು ಅಪ್ಪ ಹೆದರ್ತಿದ್ವಿ. ಎದುರಿಗೆ ಏನು ಕೇಳ್ತಿದ್ದಿಲ್ಲ. ತೆಗಿಲೇನ ಈಗ ತೆಗೆದ್ನೆಲ್ಲ. ಈಗ ಇದಕ್ಕೆ ಇಲ್ಲಿ ಹಾಲು ಹಾಕ್ಬೇಕು. ಇವಾಗ ಫುಲ್ ಹಾಲು ಹಾಕ್ತೀಯ? 1/2 ಲೀಟ್ರ್ ತಗೊಂಡದ. ಇದಕ್ಕೆ ಸಾಕು ಅನ್ನಿಸ್ತೈತೆ. ಇನ್ನೂ ಸ್ವಲ್ಪ ಹಾಕಿದ್ರು ಅದೇನು ಒಡೆದೋಗಲ್ವಾ ಹಾಲು? ಹಾಲು ಹೊಡಿಯಲ್ಲ. ಇವಾಗ ಅಕ್ಕಿ ಹಿಟ್ಟು ಹಾಲು ಮಿಕ್ಸ್ ಮಾಡಿದ್ದನ್ನು ಹಾಕಿ ಕುದಿಸ್ಬೇಕು. ಇವಾಗ ಇದು ಕುದ್ರೆ ಮುಗಿತಿತ್ತು ಸಾಂಬಾರು. ಕುದಿಸ್ಬೇಕು ಅಷ್ಟೇ. ಸ್ಟವ್ ಹಚ್ಚಲ್ಲ ನಾನು. ಹಚ್ಚ. ಇವಾಗ ಅಡುಗೆ ಮಾಡೋದಕ್ಕೂ ಅವಾಗಿನ ಅಡುಗೆಗೂ ಏನು ಭಾಳ ವ್ಯತ್ಯಾಸ ಇದೆಯಾ ಅಥವಾ ಏನು ನಾರ್ಮಲ್ಲ? ಅವರು ತಿನ್ನೋ ರುಚಿ ಮೇಲೆ ಹೋಗುತ್ತೆ ಅದು. ಇರ್ಲಿ ಬಿಡು, ಕುದಿಲ್ಲ. ನನಗೆ ಹಳೇದು ಅಂದ್ರೆ ಭಾಳ ಇಷ್ಟ ಅಲ್ವಾ. ಮಸಾಲೆ ಜಾಸ್ತಿ ತಿಂತಿರ್ಲಿಲ್ಲ ಅವಾಗ ನಾವು. ಇವಾಗ ಏನು ಮಾಡಿದ್ರು ಮಸಾಲೆ ಹಾಕ್ತಾರೆ. ಆಮೇಲೆ ಸಾಂಬಾರು ಪುಡಿ ಅಂದ್ರೆ ಮನೆಯಲ್ಲೇ ಮಾಡ್ಕೊತಿದ್ವಿ ನಾವೆಲ್ಲ. ವರ್ಷಕ್ಕೆ 6 ತಿಂಗಳಾಗುವಷ್ಟು ಸಾಂಬಾರು ಪುಡಿ ಮಾಡಿ ಮನೆಗೆ ಇಟ್ಕೊಂಡ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಬಳಸ್ತಿದ್ವಿ ನಾವು. ಅದೇನೋ ರುಚಿ ಜಾಸ್ತಿ ಅಂತ. ತೋಟದಾಗ ಬೇಜಾನ್ ತರಕಾರಿ ಸಿಗೋದು. ಹಿಂಗೆ ಹೋಗಿ ಹಿಂಗೆ ಬರೋದ್ರಾಗ ಒಂದು ಒಡ್ಲು ಸೊಪ್ಪು ಹರ್ಕೊಂಬರೋದು. ಸೊಪ್ಪು ಬೇಯಿಸಿ. ಒಡ್ಲು ಸೊಪ್ಪು ಅಂದ್ರೆ? ಒಡ್ಲು ಅಂದ್ರೆ ಸೀರೆ ಒಡ್ಲು. ಈಗ ಕಟ್ಕೊಂಡು ತುಂಬ್ಕೊಂಬರ್ತಿದ್ವಿ ಸೀರೆಯಲ್ಲಿ. ಒಡ್ಲು ಅಂತ ಒಡಲು. ಅದು ತಂದು ಸೋಸಿ
ಅದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಹಸದೆ ಬೇಯಿಸ್ಬಿಡೋದು. ಕೊಲಣ್ಣೆ ಸೊಪ್ಪು ಅದು ಇದು ಎಣ್ಣೆ ಸೊಪ್ಪು ಅಂತಾರಲ್ಲ ಅದು. ಆಮೇಲೆ ಹಾಲು ಬಿಟ್ಟು ಈರುಳ್ಳಿ ಬೇಯಿಸಿ ಒಗ್ಗರಣೆ ಹಾಕ್ತಿದ್ವಿ, ಎಣ್ಣಿಲ್ಲದಕ್ಕೆ. ಬರೀ ಹಾಲು ಹಾಲು ಅಂದರೆ ಕಡ್ನೆ ಸೊಪ್ಪು ಮಾತ್ರ. ಕೋಲೆಣ್ಣೆ ಸೊಪ್ಪು ಅಂತಾರೆ ಅದಕ್ಕೆ. ಬಿಳೆ ತೆನೆ ಬೀಳುತ್ತೆ ಅದಕ್ಕೆ. ಅದು ಸಖತ್ ರುಚಿಯಾಗಿರ್ತೈತಿ. ಅವತ್ತಿನ ದಿವಸ ಅಡುಗೆ ಆತು ಅಂತ ಅದ್ರದ್ದೇನು ಉದಕ ಎಲ್ಲ ಬಂದಿರ್ತೈತೆ, ಅದಕ್ಕೇ ಕೈ ಒಂದಿಷ್ಟೇ ಮೆಣಸಿನಕಾಯಿ, ಅದು ಉಪ್ಪು ಬೆಳ್ಳುಳ್ಳಿ ಏನೋ ಕುಟ್ಟಾಕಿ ಮುಗೀತು. ಸ್ವೀಟ್ ಅಂದ್ರೆ ಭಾಳ ಇಷ್ಟ ಇವ್ರಿಗೆ. ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ನಾನು ಇವತ್ತೇನು ಕೇಳ್ತಿದ್ದೀನಿ ಅಂದ್ರೆ, ನಿಮಗೆ ಯಾವ ಥರ ಅಡುಗೆ ಬೇಕು ಅಂದ್ರೆ, ನಾವು ದಾವಣಗೆರೆ ಸೈಡ್ ಅವರು, ದಾವಣಗೆರೆಯವರು. ಸೊ ನಿಮ್ಗೆ ಯಾವ ಥರ ಅಡುಗೆ ಬೇಕು ಹೇಳಿದ್ರೆ ಅವ್ರು ಇದನ್ನ ರೆಸಿಪಿ ಕೊಡ್ತಾರೆ ಅಮ್ಮ ನಿಮಗೆ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವರು 86 ಅಲ್ಲೂ ಕೂಡ ಇಷ್ಟೊಂದು ಉತ್ಸಾಹದಿಂದ ಅಡುಗೆ ಮಾಡ್ತಾರೆ ನಮ್ಮಮ್ಮ ಅಂತಂದ್ರೆ ಐ ಆಮ್ ಸೋ ಪ್ರೌಡ್. ಅಂದ್ರೆ ಬ್ಲೆಸ್ ಅಂದ್ರೆ ಒಂಥರ ಬ್ಲೆಸ್ಸಿಂಗ್ ಅದು. ಏನೇನೋ ಕೆಲಸ ಮಾಡ್ತಿರ್ತಾರೆ, ಒಂದು ನಿಮಿಷನೂ ಫ್ರೀಯಾಗಿ ಕೂತ್ಕೊಳ್ಳಲ್ಲ. ತುಂಬಾ ತುಂಬಾ ಎನರ್ಜಿ ಅಂದ್ರೆ ಇವರಿಗಿದೆ. ಬಹುಶಃ ಆ ಎನರ್ಜಿನೇ ನನಗೂ ಬಂದಿದೆ ಅನ್ಸುತ್ತೆ. ಇದಾಯ್ತಮ್ಮ? ಕುದಿಬೇಕು, ಸ್ವಲ್ಪ ಕುದಿಬೇಕು. ಕಳಕಳ ಅಂತ ಕುದ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಆಗುತ್ತೆ. ಕಳಕಳ ಅಂತ ಕುದ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಆಗ್ಬೇಕಂತ ಸೌಂಡ್ ಬರುತ್ತೆ, ಗುಳ್ಳೆ ಗುಳ್ಳೆ ತರ. ಹೆಂಗೆ ಅಷ್ಟೇ ಸಾಕದು. ಇದನ್ನ ನಾನು ಬಟ್ಲು ತುಂಬಾ ಹಾಕೊಂಡು ತಿಂದ್ಬಿಡ್ತೀನಿ. ಇವಾಗ್ಲೇ ಬೇಡ, ಕುದಿಲಿ. ಅಲ್ಲಲ್ಲ, ಫಸ್ಟ್ ಟೇಸ್ಟ್ ನೋಡೋದೇ ನೀನಲ್ವಾ. ನೋಡಿ, ಎಣ್ಣೆ ಇಲ್ದಂಗೆ ಸಾಂಬಾರ್ ಮಾಡ್ಬೋದು ಅಂತ. ನಾವೆಲ್ಲದಕ್ಕೂ ಆಯಿಲ್ ಯೂಸ್ ಮಾಡ್ತೀವಿ. ಸೊಪ್ಪು ಒಗ್ಗರಣೆ ಸೊತ್ತಿಗೆ ಹಾಲಲ್ಲೇ ಹಾಕ್ತೇವೆ ನಾವು ಅದನ್ನ. ಅಂದ್ರೆ ಎಣ್ಣೆನ ಕಡಿಮೆ ಮಾಡ್ಬೇಕು ಅಂದ್ರೆ ಇವಾಗೆಲ್ಲ ನಾವು ಹೆಲ್ತ್ ಬಗ್ಗೆ ತುಂಬಾ ಫೋಕಸ್ ಆಗಿರ್ತೀವಿ, ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದಾಗ ಈ ತರದ್ದೆಲ್ಲ ತುಂಬಾ ಬರುತ್ತೆ ಡಯಟ್ಗೆ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಹೌದು. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಇವರು ಮೂಲಂಗಿ ಪಚಡಿ ಅಂತ ಮಾಡ್ತಾರೆ. ಮುದ್ದೆಗೆ ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಮುದ್ದೆ ಮತ್ತೆ ಮೂಲಂಗಿ ಪಚಡಿ ತಿಂದುಬಿಟ್ರೆ ಸಖತ್ತಾಗಿರುತ್ತೆ. ನನಗಂತೂ ಬಹಳ ಇಷ್ಟ. ಆಕ್ಚುಲಿ ನಮ್ಮಮ್ಮ ಮಾಡೋ ಅಡುಗೆ ಎಲ್ಲ ಇಷ್ಟ ನಂಗೆ. ಉಪ್ಪು ಖಾರ ಹೆಂಗಾಗಿದೆ ಅಂತ ನೋಡಕ್ಕೆ. ನಾನಂತೂ ಯಾವತ್ತೂ ನೋಡಲ್ಲ. ಯಾಮಿ ಚೆನ್ನಾಗಿದೆ. ಚೂರು ಉಪ್ಪು ಬೇಕು ಅನ್ಸುತ್ತೆ, ಚೂರು, ಜಾಸ್ತಿ ಬೇಡ, ನಾನೇ ಹಾಕ್ತೀನಿ. ಸ್ವಲ್ಪ ತೆಗೆದೆ ನಾನು ಆಗಲೇ. ಸಾಕು, ಈಗ ಆಫ್ ಮಾಡಿಬಿಡು. ಆಯ್ತಾಯ್ತು. ಬಿಡ್ತಾ ಇದನ್ನ ಈಗ ಒಂದು ಬೌಲಿಗೆ ಸರ್ವ್ ಮಾಡ್ತೀನಿ. ಇದು ಹಾಲು ಸಾರು ರೆಡಿಯಾಗಿದೆ. ಇವಾಗ ನಾನು ಅದನ್ನ ಟೇಸ್ಟ್ ಮಾಡು ನೋಡಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮ ಈ ರೆಸಿಪಿ ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ಬಾಯ್ಲಿ ಸಬ್ಸ್ಕ್ರೈಬ್ ಮಾಡಿ. ಹೇಳು ನೀನೊಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ಅಂತ. ನನಗೆ ಹೇಳಕ್ ಬರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಅದನ್ನೇ ಕನ್ನಡದಾಗ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಅಡಿಗೆ, ಹಾಲ್ಬಿಟ್ ಸಾರು. ಸೊ ಆ ಅಡುಗೆನ ನಮ್ಮ ತಾಯಿ ಮಾಡಿ ತೋರಿಸಿದ್ದಾರೆ. ಆ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ, ಏನು ಎತ್ತ ಅಂತ. ಸೊ ನಿಮಗೆ ರೆಸಿಪಿನೂ ಕೊಡ್ತೀನಿ, ದಯವಿಟ್ಟು ಟ್ರೈ ಮಾಡಿ ಆ್ಯಂಡ್ ಲೆಟ್ ಮೀ ನೋ ಹೇಗಿತ್ತು ಅಂತ. ಎಲ್ಲದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ನಾನು ಮಾಡೋ ವಿಡಿಯೋಗಳು ಟಕ್ ಅಂತ ನಿಮಗೆ ತಲುಪುತ್ತವೆ. ಥ್ಯಾಂಕ್ ಯು. ಬಾಯ್ ಬಾಯ್ ಅಮ್ಮ. ಬಾಯ್. ಸಿಗೋಣ. ಬಾಯ್.